ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಂದಾಪುರದಲ್ಲಿ ಸನ್ ಪ್ಯಾಲೇಸಲ್ಲಿ SMK ಕ್ಯಾಟರ್ಸ್ ಕಡೆಯಿಂದ ಈಗ ಮೊಘಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೋಡಿ, ಇದು 3000 ಜನಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಇದಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಮೊಘಲ್ ಬಿರಿಯಾನಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಬಿಡ್ತೇನೆ. ಮೊಘಲ್ ಬಿರಿಯಾನಿ ಮಾಡೋದಕ್ಕೆ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಬಿಟ್ಟು ಇವ್ರು ಸರ್ ಹೇಳ್ತಾರೆ. ಹಸಿ ಮೆಣಸಿನಕಾಯಿ, ಚಕ್ಕೆ, ಹಸಿ ಮೆಣಸಿನಕಾಯಿ ಒಂದು ಅರ್ಧ ಬಕೆಟ್ ಹಾಕಿದೆ. ಹಾಂ, 2000 ಜನಕ್ಕೆ ಒಂದು 60 kg ಅಕ್ಕಿ. ಬೇರೆ ಸಪ್ರೇಟ್ ರುಬ್ಬದ್ದು ಇನ್ನು ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಜಾಪತ್ರೆ, ಅನಾನಸ್ ಹೂ, ಕಾಳುಮೆಣಸು ಎಲ್ಲ ಹಾಕಿ ಮತ್ತು ಕಾಯಿ, ಪುದೀನ ಸೊಪ್ಪು ಹಾಕಿ ರುಬ್ಬಿ ಇದನ್ನು ಜ್ಯೂಸ್ ಮಾಡಿ ಹಾಕೋದು ಬಾತಿಗೆ. ಜ್ಯೂಸ್ ಮಾಡಿ ಹಾಕೋದು. ಪಲಾವ್ ಎಲ್ಲ ಸೇರಿಸಿ ಹಾಕೋಬಿಡೋದು. ಇದನ್ನು ರುಬ್ಬಿ ಪುದೀನ ಸೊಪ್ಪು, ಕಾಯಿ, ತೆಂಗಿನಕಾಯಿ ಹಾಕಿ ರುಬ್ಬಿ ಜ್ಯೂಸ್ ಮಾಡಿ ಬಾತಿಗೆ ಹಾಕೋದು. ಮಸಾಲೆ ಜಾಸ್ತಿ ಆಗುತ್ತಲ್ಲ, ನೀರು ಮಾಡಿ ಜ್ಯೂಸ್ ಆಗೋದು. ಖಾರ ಅಷ್ಟೇ, ಮಾಮೂಲಿ ಉಪ್ಪು, ಖಾರ, ಹುಳಿ ಎಲ್ಲ ಹಾಕ್ಲೇಬೇಕಿನ್ನ. ಹೌದು. ನೋಡಿ, ಇದರಲ್ಲಿ ಕಾಳುಮೆಣಸು ಜಸ್ಟ್ ಒಂದು 50 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 2-2.5 kg ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ನಾನು ತೋರಿಸಿದ್ನಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಇಂಗ್ರೀಡಿಯೆಂಟ್ಸು. ನೋಡಿ, ಅದನ್ನೆಲ್ಲ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಇದರಲ್ಲೇ 3 ಕಾಯಿ ಹಾಕ್ಕೊಂಡಿದ್ದಾರೆ. 3 ಹಸಿಕಾಯಿ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ಇದರಲ್ಲೇ ಈಗ ಪುದೀನ ಹಾಕ್ಕೊತಾರೆ. ನೋಡಿ, ಇದನ್ನು ಒಂದು 70% ರುಬ್ಕೊಂಡಿದ್ದಾರೆ. ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ಇದು ಸಾಕಾ ಸರ್? 70% ಎಷ್ಟು ರುಬ್ಕೋಬೇಕು? ಇದು ಎಷ್ಟು ರುಬ್ಕೋಬೇಕಾಗುತ್ತೆ? ಸಾಕಾ ಸರ್? ಓಕೆ ಓಕೆ. ಓಕೆ ಓಕೆ ಓಕೆ. ನೋಡಿ, ಇದೆಲ್ಲ ಫುಲ್ ತೆಗೆದ್ಬಿಟ್ಟು ನೋಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ನಮ್ಮ ಮಸಾಲೆ ಎಲ್ಲ ತೋರಿಸೋದಲ್ಲ. ನೋಡಿ, ಅದರಲ್ಲಿ ಒಂದು 5 ಲೀಟ್ರಷ್ಟು, 5ರಿಂದ 10 ಲೀಟ್ರಷ್ಟು ನೀರು ಹಾಕ್ಕೊಂಡು ಇದನ್ನ ಫಿಲ್ಟ್ರ್ ಮಾಡಿ ಈಗ ಈ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದಾರೆ. ಈಗ ಇದರಲ್ಲೇ ಈಗ ಹುಣಸೆ ಹುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಮೊಘಲ್ ಬಿರಿಯಾನಿಗೆ ಮಸಾಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಸಾಲ ಮಿಕ್ಸ್ ಮಾಡ್ಕೊಳಕ್ಕೆ ನೋಡಿ ಇದರಲ್ಲಿ ಎವರೆಸ್ಟ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದಾರೆ. ನೋಡಿ, ಇದು 3 ಪ್ಯಾಕೆಟ್ ಹಾಕ್ಕೊಂಡಿದ್ದಾರೆ. ನೋಡಿ, 50 ಗ್ರಾಮ್ ಪ್ಯಾಕೆಟು 3 ಹಾಕ್ತಿದ್ದಾರೆ. ನೋಡಿ, ಮೀಟ್ ಮಸಾಲ ಅಲ್ಲ? ಮೀಟ್ ಮಸಾಲ. 200 ಗ್ರಾಮ್. ಓಕೆ. ನೋಡಿ, ಇದು 200 ಗ್ರಾಮ್ ಹಾಕಿದ್ದಾರೆ. ನೋಡಿ, ಮೀಟ್ ಮಸಾಲ ಮಿಕ್ಸ್ಡ್ ಮಸಾಲ ಪೌಡರ್, ಎವರೆಸ್ಟ್ ಬ್ರ್ಯಾಂಡ್. ಚಿಕನ್ ಮಸಾಲ. ಓಕೆ. ಇದು 200 ಗ್ರಾಮ್. ಓಕೆ. ಗರಂ ಮಸಾಲ. ಓಕೆ. 100 ಗ್ರಾಮ್. ಓಕೆ. ಧನಿಯಾ ಪುಡಿ. ಧನಿಯಾ 300 ಗ್ರಾಮು ಧನಿಯಾ ಪುಡಿ. ಓಕೆ. ನೋಡಿ, ಬಿರಿಯಾನಿಗೆ ಮಸಾಲ ರೆಡಿ ಆಗಿದೆ. ನೋಡಿ, ಇದರಲ್ಲಿ ಸಪ್ರೇಟಾಗಿ ಈಗ ಮಸಾಲ ಐಟಮ್ ತೊಗೊಂಡಿದ್ದಾರೆ. ಇದು ಡೈರೆಕ್ಟು ಎಣ್ಣೆಗೆ ಪಲಾವ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ. ನೋಡಿ, ಇದರಲ್ಲಿ ಎಲ್ಲ ಥರ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾರೆ. ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಕಲ್ಲು ಹೂವು, ಜಾಪತ್ರೆ, ಅನಾನಸ್ಸು, ಪಲಾವ್ ಎಲೆ, ಏಲಕ್ಕಿ, ಲವಂಗ ಎಲ್ಲ ಇರುತ್ತೆ ಇದರಲ್ಲಿ. ಮತ್ತು ಸೋಂಪು, ಜೀರಿಗೆ, ಸೋಂಪು ಹಾಕ್ಕೊಂಡಿದ್ದಾರೆ, ಜೀರಿಗೆ ಇಲ್ಲ. ನೋಡಿ, ಇಷ್ಟೊಂದು ಐಟಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಬೆಲ್ಲ. 3 ಅಚ್ಚು ಬೆಲ್ಲ. ಓಕೆ. ಕೆಜಿಗೆ 60 ಮುಷ್ಟಿ ಉಪ್ಪು. ನೋಡಿ, 60 kgಗೆ 60 ಮುಷ್ಟಿ ಉಪ್ಪು ಹಾಕ್ತಾ ಇದ್ದಾರೆ. ಓಕೆ. ನೋಡಿ, ಅದರಲ್ಲಿ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 50 ಗ್ರಾಮು ಅರಿಶಿನ ಪುಡಿ. ಕಸೂರಿ ಮೇಥಿ ಹಾಕ್ತಾ ಇದ್ದಾರೆ. ಕಸೂರಿ ಮೇಥಿ ಒಂದು 100 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಈರುಳ್ಳಿ ತೊಗೊಂಡಿದ್ದಾರೆ. ಈರುಳ್ಳಿ ಒಂದು 2 ಬಕೆಟ್ ಈರುಳ್ಳಿ.
ಒಂದು 3-4 ಕೆ ಜಿಯಷ್ಟು ಬಟಾಣಿ ಹಾಕ್ಕೊಂಡಿದ್ದಾರೆ ಅಲ್ಲ? ಗೋಡಂಬಿ. ಹಾಂ ನೋಡಿ 1 ಕೆ ಜಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಇದೆಲ್ಲ ಮಿಕ್ಸ್ ಮಾಡ್ತಾರೆ. ಪನ್ನೀರು ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದಾರೆ. ಪನ್ನೀರ್ ಈ ಥರ ಕಟ್ ಮಾಡಿಕೊಂಡು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾರೆ. ನೋಡಿ ಇಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಆಲೂಗಡ್ಡೆನೂ ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದಾರೆ. ನೋಡಿ ಇದೆಲ್ಲ ಫುಲ್ ಡ್ರೈ ಆಗಿದ ನಂತರ ಆಯಿಲಲ್ಲಿ ಫ್ರೈ ಮಾಡ್ತಾರೆ. ನೋಡಿ ಈಗ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾಯಿಸ್ಕೊಂಡಿದ ನಂತರ ಫಸ್ಟು ಈಗ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ ಇದನ್ನು ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ ಇದನ್ನು ಒಂದು 3-4 ನಿಮಿಷ ಫ್ರೈ ಮಾಡಿದ್ದಾರೆ. ಫ್ರೈ ಮಾಡಿದ ನಂತರ ತೆಗಿತಾ ಇದ್ದಾರೆ. ನೋಡಿ ಈಗ ಪನ್ನೀರ್ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಒಂದು 3 ಕೆ ಜಿ ಪನ್ನೀರು ಫ್ರೈ ಮಾಡ್ತಾ ಇದ್ದಾರೆ ಇದು. ನೋಡಿ ಪನ್ನೀರು ಇದನ್ನು ಒಂದು 3-4 ನಿಮಿಷ ಫ್ರೈ ಮಾಡಿ ಇದನ್ನು ತೆಗೆದಿದ್ದಾರೆ. ನೋಡಿ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದಾರೆ. ಮೊಘಲ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಇದರಲ್ಲಿ ಈಗ ವನಸ್ಪತಿ ಡಾಲ್ಡಾ ಹಾಕ್ಕೊತಾ ಇದ್ದಾರೆ. ವನಸ್ಪತಿ ಡಾಲ್ಡಾ 2 ಕೆ ಜಿ ಹಾಕ್ತಾ ಇದ್ದಾರೆ. ನೋಡಿ ಈ ಥರದ್ದು ರುಚಿ ನಂಬರ್ 1. ನೋಡಿ ತುಪ್ಪ ಹಾಕ್ತಾ ಇದ್ದಾರೆ. ತುಪ್ಪ 1 ಕೆ ಜಿ ನಂದಿನಿ ತುಪ್ಪ ಹಾಕ್ತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಎಣ್ಣೆ ಹಾಕ್ತಾ ಇದ್ದಾರೆ. ಇದು ಎಷ್ಟು ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಸರ್ ಇದಕ್ಕೆ? 10 ಲೀಟ್ರ್ ಎಣ್ಣೆ ಬೇಕಾಗುತ್ತೆ. 10 ಲೀಟ್ರ್. ಓಕೆ ಟೋಟಲ್ 10 ಲೀಟ್ರು. ಹಾಂ ನೋಡಿ ಟೋಟಲ್ಲು 10 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ನೋಡಿ ತುಪ್ಪ ಡಾಲ್ಡಾ ಮತ್ತು ಎಣ್ಣೆ ಸೇರಿಸ್ಕೊಂಡು 10 ಲೀಟ್ರು. ನೋಡಿ ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಪಾಲಕ್ಕು ಮತ್ತು ಪುದೀನ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಪರಾತದಲ್ಲಿ ಹಾಕಿಟ್ಕೊಂಡಿದ್ರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು, ಈರುಳ್ಳಿ, ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಪಾಲಕ್ 10 ಕಟ್ಟು ಪಾಲಕ್ ಹಾಕ್ಕೊಂಡಿದ್ದಾರೆ. ಮತ್ತು ಪುದೀನ 5 ಕಟ್ಟು ಹಾಕ್ಕೊಂಡಿದ್ದಾರೆ. ಮತ್ತು ನೋಡಿ ಬೆಳ್ಳುಳ್ಳಿ ಪೇಸ್ಟು 2 ಕೆ ಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿರೋಂಥದ್ದು. ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. 1 ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು. ನೋಡಿ ಟೊಮೊಟೊ ನೋಡಿ ಆನಿಯನ್ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಈಗ ಇದೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ 2 ಬಕೆಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಒಂದು ಟೊಮೊಟೊನ 4 ಪೀಸ್ ಮಾಡಿಕೊಂಡು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ತರಕಾರಿ ಹಾಕ್ತಾ ಇದ್ದಾರೆ. ನವಕೋಲು, ಕ್ಯಾರೆಟು ಮತ್ತು ಬೀನ್ಸು. ನೋಡಿ ಇದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಫಿಲ್ಟರ್ ಮಾಡಿ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದನ್ನು ನೀರಲ್ಲ ಇದನ್ನೆಲ್ಲ ಫುಲ್ ಅಳತೆ ಮಾಡಿ ಹಾಕ್ತಾ ಇದ್ದಾರೆ. ಎರಡನೇ ಬಕೆಟು. ನೋಡಿ ಇದು ಒಂದು ಅರ್ಧ ಬಕೆಟ್ ಇದೆ. ಅರ್ಧ ಬಕೆಟ್ ಹಂಗೆ ಹಾಕ್ಕೊಂಡಿದ್ದಾರೆ. ಹಾಂ ಓಕೆ 1 ಸೇರು ಅಕ್ಕಿಗೆ 2 ಸೇರು ನೀರು. ಓಕೆ ನೋಡಿ ಈಗ ನೀರು ಹಾಕ್ತಾ ಇದ್ದಾರೆ. ಬಿಸ್ಲರಿ ನೀರು 4.5. ಓಕೆ ನೋಡಿ 4.5 ಕ್ಯಾನು ನೀರು ಹಾಕ್ತಾ ಇದ್ದಾರೆ.
ನೋಡಿ ಈಗ ಎರಡನೇ ಕಾಯಿನ ಹಾಕ್ತಾ ಇದ್ದಾರೆ. ನೋಡಿ ಇದು ಮೂರನೇ ಕ್ಯಾನು. ನೋಡಿ 3 ಕ್ಯಾನ್ ಹಾಕಿದ್ದಾರೆ ಈಗ. ನೋಡಿ ನೀರು 4 ಕ್ಯಾನ್ ಹಾಕ್ಕೊಂಡಿದ್ದಾರೆ. 4 ಕ್ಯಾನ್ ಹಾಕ್ಕೊಂಡು ನೋಡಿ ಇದೆಲ್ಲ ಫುಲ್ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂತಾರೆ. ನೋಡಿ 50 kg ಅಕ್ಕಿ ಹಾಕ್ತಾ ಇದ್ದಾರೆ. 50 kg ಅಕ್ಕಿಗೆ 100 ಲೀಟ್ರ್ ನೀರು ಹಾಕಿದ್ದಾರೆ. ನೋಡಿ ಈಗ ನೀರು ಹಾಕಿ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ಕುದಿ ಸ್ಟಾರ್ಟ್ ಆಗಿದೆ. ಲೈಟಾಗಿ ಕುದಿ ಬರ್ತಾ ಇದೆ. ನೋಡಿ ಈಗ ಮತ್ತೆ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು ಅರ್ಧ kg ಅಷ್ಟು ಉಪ್ಪು. ಮತ್ತೆ ನೋಡಿ ಹುಣಸೆಹಣ್ಣು ಹುಳಿ 1 ಲೀಟ್ರಷ್ಟು ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಖಾರ ಕಡಿಮೆ ಇದೆ, ಆ ಕಾರಣಕ್ಕೆ ಮತ್ತೆ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಪನ್ನೀರು ಮತ್ತು ಆಲೂಗಡ್ಡೆ ಫ್ರೈ ಮಾಡಿದ್ರಲ್ಲ ಅದನ್ನು ಈಗ ಹಾಕ್ಕೊಂಡಿದ್ದಾರೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಕುದಿ ಬಂದಮೇಲೆ ರೈಸ್ ಹಾಕ್ಕೊತಾರೆ. ರೈಸ್ ಇವ್ರು ಬಳಸ್ತಾ ಇರೋಂಥದ್ದು ಇಂಡಿಯಾ ಗೇಟು ಕ್ಲಾಸಿಕ್ ಬಾಸ್ಮತಿ ರೈಸು. ನೋಡಿ 1 ಚೀಲ ಇದು 30 kg ಬರುತ್ತೆ. ನೋಡಿ ಇಲ್ಲೊಂದಿದೆ. ನೋಡಿ ಇದು 20 kg ಹಾಕ್ಕೊಂಡಿದ್ದಾರೆ. ಟೋಟಲು 50 kg ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಒಂದು ಅಚ್ಚಬೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದಮೇಲೆ ಈಗ ರೈಸ್ ಹಾಕ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು? ನೋಡಿ ಇವರು ಪುಟ್ಟರಾಜ್ ಅಂತ ಬಿಟ್ಟು. ನಿಮ್ದು ಯಾವೂರು ಸರ್? ಮಾಗಡಿ. ನೋಡಿ ಮಾಗಡಿಯಿಂದ ಬಂದು ಇಲ್ಲಿ ಅಡುಗೆಗಳು ಮಾಡ್ತಾಯಿದ್ದಾರೆ. ನೋಡಿ ಅಕ್ಕಿ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಿಕೊಡ್ತಾ ಇರ್ಬೇಕು ಆಗಾಗ, ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಬಿಡುತ್ತೆ. ನೋಡಿ ಅಕ್ಕಿ ಹಾಕಿ ಒಂದು 10 ರಿಂದ 15 ನಿಮಿಷ ಆಗಿದೆ. 15 ನಿಮಿಷಕ್ಕೆಲ್ಲ ನೋಡಿ ಫುಲ್ಲು ನೀರೆಲ್ಲ ಇಂಬ್ರೋಗಿದೆ. ನೋಡಿ ಅಕ್ಕಿ ಎಷ್ಟು ಬಂದಿದೆಯಣ್ಣ? 90%. ಹಾಂ ನೋಡಿ ಒಂದು 90% ಆಗಿದೆ ಆಲ್ರೆಡಿ. ನೋಡಿ 90% ಬೆಂದಿದ ತಕ್ಷಣ ನೋಡಿ ಕೆಳಗಡೆ ಸೌದೆ ಎಲ್ಲ ತೆಗೆದಿದ್ದಾರೆ, ಇಲ್ಲ ಅಂತಂದರೆ ತಳ ಅಂಟುತ್ತೆ. ನೋಡಿ ಈ ಟೈಮಲ್ಲಿ ಹುಷಾರಾಗಿರ್ಬೇಕಾಗುತ್ತೆ, ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ನೋಡಿ ಈಗ ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದಾರೆ. ಈಗ ಮತ್ತೆ 1 ಲೀಟ್ರ್ ತುಪ್ಪ. ನೋಡಿ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಈಗ ದಮ್ಮ ಹಾಕ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ವೆಯ್ಟ್. ನೋಡಿ ಕೆಳಗಡೆ ಎಲ್ಲ ಫುಲ್ ಕೆಂಡ ತೆಗೆದುಬಿಡ್ತಾ ಇದ್ದಾರೆ. ನೋಡಿ ಇದೊಂದು 20 ನಿಮಿಷ ಆದಮೇಲೆ ತೆಗಿತಾರೆ. ನೋಡಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಬೆಳಿಗ್ಗೆ ಮಾಡಿ ಸಂಜೆ.
ಸ್ನೇಹಿತರೆ ನೋಡಿದ್ರಲ್ಲ SMK ಕ್ಯಾಟರ್ಸ್ ಕಡೆಯಿಂದ ಇವ್ರೆ ಮೊಘಲ್ ಬಿರಿಯಾನಿ ಇವ್ರು ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದಂತೂ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ನಾನು ಬಂದಿಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಇದಂತೂ ಎಕ್ಸಲೆಂಟ್ ಆಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆಲ್ಲರೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.